ಶ್ರೀ ಡಾಕ್ಟರ್ ಕಾಮಿನಿ ರಾವ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಡಾಕ್ಟರ್ ನಮಸ್ಕಾರ. ನಮಸ್ಕಾರಮ್ಮ, ಹೇಳಿ. ಭಾವನಾ ರಾಮಣ್ಣ ಅವರ ಒಂದು ನಿರ್ಧಾರ, ಅವರ ಒಂದು ಹೆಜ್ಜೆ ಬಹುಶಃ ಸಾಕಷ್ಟು ಮಂದಿ ಮಹಿಳೆಯರಿಗೆ ಸ್ಫೂರ್ತಿಯಾಗತ್ತೆ ಅಂತ ಅನ್ಸುತ್ತೆ. ನೀವು ಯಾವ ರೀತಿ ನೋಡ್ತೀರಿ ಡಾಕ್ಟರ್ ಇದನ್ನ? ಪೂರ್ತಿ ಅಂದ್ರೆ ಅವರು ಟ್ವಿನ್ಸ್ ಆಗಿದ್ದಕ್ಕೋಸ್ಕರ ಅಲ್ಲ, ಅವರು ಮದುವೆಯಾಗಿಲ್ಲ, ಮದುವೆಯಾಗದೇನೆ ತಾಯಿ ಆಗಬೇಕು ಅನ್ನುವಂಥ ಭಾವನೆ ಅವರಲ್ಲಿ ಹುಟ್ಕೊಳ್ತು, ಆ ತಾಯ್ತನದ ಬಯಕೆ ಅವರಲ್ಲಿ ಹುಟ್ಕೊಳ್ತು. ಆ ಕಾರಣಕ್ಕಾಗಿ IVF ಟ್ರೀಟ್ಮೆಂಟ್ ಅನ್ನ ಪಡೆಯೋದಕ್ಕೆ ಮುಂದಾದ್ರು. ಫಸ್ಟ್ ಅಟೆಂಪ್ಟ್ ನಲ್ಲಿ ಅದು ಸಕ್ಸಸ್ ಆಗಿದೆ. ಈಗ 6 ತಿಂಗಳ ಗರ್ಭಿಣಿ, 2 ಮಕ್ಕಳ ತಾಯಿ ಆಗ್ತಾ ಇದ್ದೀನಿ ನಾನು ಅಂತ ಹೇಳಿ ತಮ್ಮ ಅಭಿಮಾನಿಗಳ ಜೊತೆ ಅವ್ರು ಹಂಚ್ಕೊಂಡಿದ್ದಾರೆ ಡಾಕ್ಟರ್. ಜೊತೆಗೆ ಅವ್ರು ಹೇಳ್ತಾರೆ, ಇದು ಒಂದು ಕ್ರಾಂತಿಕಾರಿ ಹೆಜ್ಜೆ ಅಂತ ನೋಡಿದವ್ರಿಗೆ ಅನ್ನಿಸಬಹುದು, ಆದ್ರೆ ಇದು ನನ್ನ ಹೃದಯದ ಸತ್ಯ, ನಾನ್ ತಾಯಿ ಆಗ್ಬೇಕು ಅನ್ನುವಂಥ ನನ್ನ ಬಯಕೆ ಇದು ಅಂತ ಹೇಳ್ಕೊಂಡಿದ್ದಾರೆ ಡಾಕ್ಟರ್. ಓಕೆ ಓಕೆ, ನನ್ಗೆ ಅದರಲ್ಲಿ ಏನು ತಪ್ಪು ಕಾಣಿಸಲ್ಲ. ಯಾಕಂದ್ರೆ ರೈಟ್ ಟು ರೀಪ್ರೊಡಕ್ಷನ್ ಅಂಡ್ ರೈಟ್ ಟು ಬಿಕಮ್ ಅ ಮದರ್ ಅಂದ್ರೆ ತಾಯಿ ಆಗ್ಬೇಕಾದ್ರೆ ಹೆಂಗಸರದು ಅವ್ರದ್ದು ಹಕ್ಕು. ಸೊ ಅದರಿಂದ ತಪ್ಪೇನಿಲ್ಲ. ಯಾಕಂದ್ರೆ ಲೀಗಲಿ ಫಾರ್ಮಾಲಿಟೀಸ್ ಎಲ್ಲ ಇದ್ರೆ then government of India also gives the permission. So ಅದರಿಂದ she has violated anything. Okay. So ತಪ್ಪಿಯಲ್ಲಿದೆ ಅದೇನಿಲ್ಲ. ತಾಯ್ತನ ಆಗೋದು ಎಲ್ಲರದು ಹಕ್ಕು. ಸೊ ಅದಕ್ಕೆ ನಾವು ಯಾಕೆ ಅಡಚಣೆ ಮಾಡಬೇಕು? ನಿಜ. ಈ IVF ಟ್ರೀಟ್ಮೆಂಟ್ ಬಗ್ಗೆ ಹೇಳಬಹುದಾ ಅಂತ ಹೇಳಿ, ಯಾಕಂದ್ರೆ ಅವ್ರು ಹೇಳ್ತಾರೆ, ನಂಗೆ 40 ವರ್ಷ ವಯಸ್ಸು ಕ್ರಾಸ್ ಆಗಿದೆ, ಕೆಲವು ಕಡೆ ಹೋದಾಗ ರಿಜೆಕ್ಟ್ ಮಾಡಿದ್ರು, ಇಲ್ಲ ಆಗಲ್ಲ ಅಂತ ಹೇಳಿದ್ರು, ಆಮೇಲೆ ಒಬ್ಬ ಡಾಕ್ಟ್ರು ಆಗತ್ತೆ ಅಂತ ಹೇಳಿ ನನಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಶುರು ಮಾಡಿದ್ರು ಅಂತ ಹೇಳಿ. ಈ 40 ವರ್ಷ ಕ್ರಾಸ್ ಆಗೋದು ಈ IVF ಟ್ರೀಟ್ಮೆಂಟ್ ಪಡೆಯೋದಕ್ಕೆ ಅದು ಎಷ್ಟು ರಿಸ್ಕ್ ಆಗುತ್ತೆ ಅಥವಾ ಸಕ್ಸಸ್ ರೇಟ್ ಯಾವ ರೀತಿ ಆಗಿರುತ್ತೆ ಅದನ್ನ ತಿಳಿಸಬಹುದಾ ಡಾಕ್ಟರ್? ಹೌದು, 40 ವರ್ಷ ಅಂತ ಏನು ರಿಸ್ಕ್ ಅಂತ ಇಲ್ಲ. ಅಕಾರ್ಡಿಂಗ್ ಟು ನಮ್ದು ART ಗೈಡ್ಲೈನ್ಸ್ ಪ್ರಕಾರ ಅಪ್ ಟು 50 years ನಾವು ಟೈಮ್ ಕೊಡ್ತೀವಿ ಅವರು ಮಗು ಆಗೋದಕ್ಕೋಸ್ಕರ. ಸೊ ಅದರಿಂದ ಇನ್ನೂ 10 ವರ್ಷ ಹೆಚ್ಚಾಗಿನೂ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಮುಟ್ಟು ಸರಿಯಾಗಿದ್ದಾಗೆ ಅಥವಾ ಇನ್ನು ಅವರು ಮುಟ್ಟು ಅಂದ್ರೆ ಚೆನ್ನಾಗಿ ಅದು ಸರಿಯಾಗಿದ್ದು ಮುಟ್ಟಿಂದು ಅದು ಮೊಟ್ಟೆ ಸರಿಯಾಗಿ ಸಂಖ್ಯೆ ಇದ್ದಾಗೆ ಅಂದ್ರೆ AMH ಆಂಟಿ ಮುಲಿಯರಿನ್ ಹಾರ್ಮೋನ್ ಚೆನ್ನಾಗಿದ್ರೆ ಎಷ್ಟೋ ಜನ 40 ವರ್ಷ 45 ವರ್ಷಕ್ಕೂ ಸ್ವಂತ ಅವ್ರದೇ ಮಗು ಪಡೆಯೋದಕ್ಕೆ ಸಾಧ್ಯತೆ ಇದೆ. ಸೊ ಅದರಿಂದ ಬರೀ ವಯಸ್ಸಿನ ಮುಖಾಂತರ ಅವ್ರಿಗೆ ಆಗ್ಬಾರ್ದು ಅಂತ ಯಾವ ತರಾನು ಬೀಗ ಹಾಕಕ್ ಆಗಲ್ಲ. ಸೊ ಅವರು 40 ವರ್ಷ ಇದ್ರಾದ್ರೂ ಏನು, ಬಿಕಾಸ್ ಒಂದ್ ಹೆಂಗಸು ಅವ್ರ ಒಂದ್ ದಂಪತಿನಲ್ಲಿ ಒಂದು ಮಗು 38 years ನಲ್ಲಿ ಆಯ್ತು ಅಂತ ತಿಳ್ಕೊಳ್ಳಿ, 43 years ಗೆ ಸೆಕೆಂಡ್ ಮಗುನು ಆಗ್ಬೋದು. ಸೊ ಅದ್ರಲ್ಲಿ ತಪ್ಪೇನಿದೆ? ಅದು ನ್ಯಾಚುರಲ್ ಆದಾಗೆ ಎಲ್ಲಾರು ಇಟ್ಸ್ ಆಲ್ ರೈಟ್ ಅಂತ ಅಂತಾರೆ. 5 years ಅಂದ ತಕ್ಷಣ ಯಾಕೆ ಅವರು ಹೂಬ್ ಏರ್ಸ್ತಾರೆ? ಅದು ತಪ್ಪು. ಸೊ 40 years ನಲ್ಲಿ ಮಗು ಆಗೋದ್ರಲ್ಲಿ ಏನೂ ತಪ್ಪಿಲ್ಲ. ಭಾವನವ್ರೆ, ಐ ಥಿಂಕ್ ಐ ಕಂಗ್ರ್ಯಾಚುಲೇಟ್ ಯು. ಯಾಕಂದ್ರೆ ಇದರಲ್ಲಿ ತಪ್ಪೇನಿಲ್ಲ. ಐ ಥಿಂಕ್ ಇಟ್ ಈಸ್ ಅ ವೆರಿ ಗುಡ್ ಥಿಂಗ್ ದಟ್ ಯು ಆರ್ ಡೂಯಿಂಗ್, ಬಿಕಾಸ್ ಅವ್ರ ಮದರ್ಹುಡ್ಗೋಸ್ಕರ ಏನು ಅವ್ರ ಕನ್ಸ್ ಕಂಡಿದ್ದಾರೆ ಅದು ನನ್ಸಾಗಿದೆ. ನೋ ಪ್ರಾಬ್ಲಮ್. ಡಾಕ್ಟರ್, ಇದ್ರ ಜೊತೆಗೆ ಯೂಶುವಲ್ ಆಗಿ IVF ಟ್ರೀಟ್ಮೆಂಟ್ ಅಂತಂದ್ರೆ ಅದಕ್ಕೆ ಇಂಥದ್ದೇ ಒಂದು ಲೀಗಲ್ ಮಾನದಂಡಗಳು ಅಂತ ಏನಾದ್ರೂ ಇದೆಯಾ? ಕಾನೂನಾತ್ಮಕ ಮಾನದಂಡ ಅಂತ ಏನಾದ್ರೂ ಬರುತ್ತಾ ಟ್ರೀಟ್ಮೆಂಟ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಅಂತ ಹೇಳಿ? ಅದ್ರ ಜೊತೆಗೆ ಹೇಳಿ ಡಾಕ್ಟರ್. ಇವಾಗ ಅನ್ಮ್ಯಾರಿಡ್ ವುಮನ್ಗೆ ಅವ್ರಿಗೆ ಅಬವ್ 18 years ಆದ್ಮೇಲೆ ಅವರು ಏನಾದ್ರೂ ಪರಿಸ್ಥಿತಿನಿಂದ ಅವ್ರಿಗೆ ಮದ್ವೆ ಆಗದೆ ಇದ್ರೆ, ಅವರು ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲದೆ ಇದ್ರೆ ಅದು ಅವ್ರ ಪ್ರಾಬ್ಲಮ್. ಬಟ್ ಮಗು ಆಗ್ಬೇಕಾದ್ರೆ ಡೋನರ್ ಸ್ಪರ್ಮ್ ತಗೊಂಡ್ಬಿಟ್ಟು ಅವರು ಮಗು ಪಡಿಬಹುದು. ಓಕೆ, ಅದರಿಂದ ಕಾನೂನು ಪ್ರಕಾರ ಯಾವ ರೀತಿನೂ ವಿರುದ್ಧವಾಗಿ ಇರಲ್ಲ. ಎರಡನೇದು, ಅಕಸ್ಮಾತ್ ಅವರು
ಅವ್ರದೇ ಮೊಟ್ಟೆ, ಯಾಕಂದ್ರೆ 40 ವರ್ಷಕ್ಕೆ ಅವ್ರ ಮೊಟ್ಟೆನೂ ಸರಿ ಇರುತ್ತೆ. ಅಂದ್ರೆ ಅವ್ರದ ಓವರೀಸ್ ನಿಂದ ಏನೋ ಇದು ಊಸೈಟ್ಸ್ ಅಂತ ಹೇಳ್ತಾರೆ, ಅದನ್ನು ಸರಿಯಾಗಿರುತ್ತೆ. ಸೊ ಅವ್ರದೇ ಊಸೈಟ್ ತಗೊಂಡ್ಬಿಟ್ಟು 40 years ಇರೋದ್ರಿಂದ ಪರ್ಹ್ಯಾಪ್ಸ್ ಡಾಕ್ಟರ್ಸ್ IVF ಯಾಕೆ ಮಾಡಿರ್ತಾರೆ ಅಂದ್ರೆ ಮೊಟ್ಟೆ ಕ್ವಾಲಿಟಿ ಹುಡ್ಕಕ್ಕೆ ಅಂಡ್ ಮೊಟ್ಟೆ ಕ್ವಾಲಿಟಿ ಯಾವ್ದು ಬೆಸ್ಟ್ ಅಂತ ಆರಿಸ್ಕೊಳ್ಳೋದಕ್ಕೋಸ್ಕರ ಇದ್ ಮಾಡಿರ್ಬೋದು. ಅಂಡ್ ಡೋನರ್ ಸ್ಪರ್ಮ್ಸ್ ಹಾಕ್ಬಿಟ್ಟು ಅದನ್ನ ಭ್ರೂಣ ಮಾಡಿ ಮತ್ತೆ ಆ ಭ್ರೂಣ ಜೆನೆಟಿಕ್ ಟೆಸ್ಟಿಂಗ್ ಮಾಡ್ಬಿಟ್ಟು ಅದರಲ್ಲಿ ಯಾವ ರೀತಿ ಇನ್ನೂ ಅಭ್ಯಂತರ ಇರಬಾರ್ದು, ಅದನ್ನ ವರ್ಗಾವಣೆ ಮಾಡಬಹುದು. ನನ್ಗೆ ಇದ್ರಲ್ಲಿ ಏನು ತಪ್ಪು ಕಾಣಿಸಲ್ಲ. ಅಂಡ್ ಹೆಂಗಸರಿಗೆ ಇದೊಂದು ಅವಕಾಶ ಇದೆ. ನಿಜ. ಬಟ್ ಡಾಕ್ಟರ್, ಈಗ ಮ್ಯಾರಿಡ್ ವಿಮೆನ್ಸ್ ವಿಚಾರದಲ್ಲಿ ಬೇರೆ ರೀತಿ ಆಗುತ್ತೆ, ಬಟ್ ಈ ಸಿಂಗಲ್ ವಿಮೆನ್ ಅಥವಾ ಅನ್ಮ್ಯಾರಿಡ್ ವಿಚಾರದಲ್ಲಿ ಈ ಡೋನರ್ಸ್ ನ ಡಿಸೈಡ್ ಮಾಡೋದನ್ನ ಡಾಕ್ಟರ್ಸ್ ಮಾಡ್ತಾರ ಅಥವಾ ಯಾರು ಕ್ಲೈಂಟ್ ಇದಾರ ಅವರೇ ಮಾಡ್ತಾರ? ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಡಾಕ್ಟರ್, ಅದು ಗೌಪ್ಯವಾಗಿರ್ತಾರ ಹೇಗೆ ಅಂತ ಹೇಳಿ? ಈಗ ಡಾಕ್ಟರ್ಸ್ ಯಾರು ಡಿಸೈಡ್ ಮಾಡಲ್ಲ, ಇಟ್ ಇಸ್ ಕ್ಲೈಂಟ್ ಅಂಡ್ ದ ಬ್ಯಾಂಕ್. ಅಂದ್ರೆ ಈಗ 7 ಬ್ಯಾಂಕ್ ಇದೆ, ಥರ್ಡ್ ಪಾರ್ಟಿ ಸರಗಸಿ ಅದೆಲ್ಲ ಇದೆಯಲ್ಲ, ಥರ್ಡ್ ಪಾರ್ಟಿ ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇದು ಯಾರಿಗೆ ಬೇಕಾಗಿದೆ ಅವರು ಏನೇನ್ ಬೇಕು ಅಂತ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ ಹಾಕ್ತಾರೆ. ಅವ್ರಿಗೆ ವೆಜಿಟೇರಿಯನ್ ಬೇಕು ಅಥವಾ ಅವ್ರಿಗೆ IQ ಜಾಸ್ತಿ ಇರ್ಬೇಕು, ಬೆಳ್ಳಗಿರ್ಬೇಕು. ಸೊ ಈ ಬ್ಯಾಂಕ್ ಏನ್ ಮಾಡುತ್ತೆ, ಅದನ್ನೆಲ್ಲ ಡೀಟೇಲ್ಸ್ ನೋಡ್ತಾರೆ. ಅಂಡ್ ಅದು ಲೇಡಿ ಹೂ ಇಸ್ ವಾಂಟಿಂಗ್ ದಟ್ ಪ್ರೆಗ್ನೆನ್ಸಿ ಅವ್ರನ್ನ ನೋಡ್ತಾರೆ. ದೆನ್ ಅದನ್ನ ಮ್ಯಾಚ್ ಮಾಡ್ತಾರೆ. ಮ್ಯಾಚ್ ಮಾಡ್ಬಿಟ್ಟು ಆ ಸ್ಯಾಂಪಲ್ ಕೊಡ್ತಾರೆ. ಆ ಸ್ಯಾಂಪಲ್ ಕ್ಲಿನಿಕ್ ತಗೊಂಡ್ಬರ್ತಾರೆ. ಸೊ ಕ್ಲಿನಿಕ್ ನಲ್ಲಿ ಏನ್ ಮಾಡ್ತಾರೆ, ಇವ್ರಿಗೆ IVF ಅಂದ್ರೆ ಈ ಮೊಟ್ಟೆಯನ್ನ ಬೆಳೆಸೋದಕ್ಕೆ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಮೊಟ್ಟೆಯನ್ನ ಆರಿಸ್ಕೊಳ್ತಾರೆ. ಆ ಮೊಟ್ಟೆಗೆ IVF ಮಾಡ್ತಾರೆ, ಸಿ ಮಾಡ್ತಾರೆ, ಮೊಟ್ಟೆಯನ್ನ ಭ್ರೂಣ ಆಗುತ್ತೆ. ಆ ಭ್ರೂಣನೇ ಬಿಕಾಸ್ ಇವರು 40 ವರ್ಷ ಇರೋದ್ರಿಂದ ಅದನ್ನ ಜೆನೆಟಿಕ್ ಟೆಸ್ಟಿಂಗ್ PGS PGTA ಮಾಡೋದಕ್ಕೆ ಅವಕಾಶ ಇದೆ. ಅದರಲ್ಲಿ ಡೌನ್ ಸಿಂಡ್ರೋಮ್ ಇಂಥವೆಲ್ಲ ಯಾವುದು ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಇರೋದಿಲ್ಲ. ಸೊ ಆ ತರ ಇರುವಾಗ ಅದನ್ನ ಮಾಡಿ ಒಳ್ಳೆ ಎಂಬ್ರಿಯೋಸ್ ವಿದೌಟ್ ಅಬ್ನಾರ್ಮಾಲಿಟೀಸ್ ಅದನ್ನ ಹಾಕ್ಬಿಟ್ಟು ಗರ್ಭಕ್ಕೆ, ದೆನ್ ಈ ಪೇಷಂಟ್ ನಾರ್ಮಲ್ ಬೇಬೀಸ್ ಆಗೋದಕ್ಕೂ ಅವಕಾಶ ಇದೆ. ರೈಟ್ ರೈಟ್ ಡಾಕ್ಟರ್ ಥ್ಯಾಂಕ್ ಯು ವೆರಿ ಮಚ್ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಪದ್ಮಶ್ರೀ ಪುರಸ್ಕೃತೆ, ಈ ರಾಷ್ಟ್ರದ ಖ್ಯಾತ ಪ್ರಸೂತಿ ತಜ್ಞೆ ಡಾಕ್ಟರ್ ಕಾಮಿನಿ ರಾವ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಂತಹ ರೀತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.